ಆಪರೇಷನ್ ಸಿಂಧೂರದ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಪಡಿತಾ ಇದ್ದಾರೆ. ತಮ್ಮ ನಿವಾಸದಿಂದಲೇ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕಂಪ್ಲೀಟ್ ಆಪರೇಷನ್ ನ ಮೇಲ್ವಿಚಾರಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಹಾಗೂ ಪ್ರತಿ ಕ್ಷಣದ ಮಾಹಿತಿಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುತ್ತಾ ಇದ್ದಾರೆ. ಸೊ ಯಾವಾಗ ಈ ಒಂದು ಆಪರೇಷನ್ ಶುರುವಾಯಿತು, ಆ ಆಪರೇಷನ್ ಶುರುವಾದಾಗಿನಿಂದ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ನಿವಾಸದಲ್ಲೇ ಕೂತ್ಕೊಂಡು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಿಂದ ಆ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನು ಅವರು ಪಡೆದುಕೊಳ್ತಾ ಇದ್ದಾರೆ. ಹಾಗೂ ಒಂದು ಬಾಲಾಕೋಟ್ ಏರ್ ಸ್ಟ್ರೈಕ್ ಏನಾಯಿತು, ಆಗ ಯಾವ ರೀತಿ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು, ಅದೇ ತರದ ಒಂದು ಮಾಹಿತಿಯನ್ನ ಇಲ್ಲೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಉಗ್ರರ ನರಮೇಧಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಗುಸ್ಕೆ ಮಾರೆಂಗೆ ಆ ವಾಕ್ಯವನ್ನ ಏನು ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅದೇ ತರ ಪಾಕಿಸ್ತಾನಕ್ಕೆ ನುಗ್ಗಿ 9 ಉಗ್ರರ ನೆಲೆಗಳನ್ನ ಭಾರತ ನಾಶ ಮಾಡಿದೆ. ಹಾಗೂ ಇದರಿಂದಾಗಿ 50 ಉಗ್ರರು ಈಗ ನಾಶವಾಗಿದ್ದಾರೆ. ಪಹಲ್ಗಾಮ್ ನರಮೇಧಕ್ಕೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ಗೆ ಭಾರತ ಇದಕ್ಕಾಗಿ ದೊಡ್ಡ ತಯಾರಿಯನ್ನೇ ಮಾಡಿಕೊಂಡಿತ್ತು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ನೇತೃತ್ವದಲ್ಲಿ 15ಕ್ಕೂ ಮಹತ್ವದ ಸಭೆಗಳನ್ನು ನಡೆಸಿದ್ರು. ಅಂದ್ರೆ ಮ್ಯಾರಥಾನ್ ಮೀಟಿಂಗ್ಗಳಾಗಿತ್ತು. ಸಭೆಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು. ಪ್ರಧಾನಮಂತ್ರಿಗಳ ಜೊತೆಗೆ, ರಕ್ಷಣಾ ಮಂತ್ರಿಗಳ ಜೊತೆಗೆ, ಸೇನಾ ಮುಖ್ಯಸ್ಥರ ಜೊತೆಗೆ ಹಾಗೂ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇವರ ಜೊತೆಗೂ ಕೂಡ 15ಕ್ಕೂ ಹೆಚ್ಚು ಮಹತ್ವದ ಸಭೆಗಳನ್ನ ಇನ್ಫ್ಯಾಕ್ಟ್ ಗೃಹ ಕಾರ್ಯದರ್ಶಿಗಳ ಜೊತೆಗಳು ಕೂಡ ಅವರು ಮಾಡಿದ್ರು. ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಟ್ಕೊಂಡು ಭಾರತ ಈಗ ದಾಳಿಯನ್ನ ಮಾಡಿದೆ. ಹಾಗೂ ಈ ದಾಳಿಗೆ ಪಾಕಿಸ್ತಾನದಿಂದ ಪ್ರತಿದಾಳಿಯ ಎಚ್ಚರಿಕೆ ಸಿಗ್ತಾ ಇದೆ. ಹೀಗಾಗಿ ಶ್ರೀನಗರ ವಿಮಾನ ನಿಲ್ದಾಣ ಬಂದ್ ಆಗಿದೆ. ಪಹಲ್ಗಾಮ್ನಲ್ಲಿ ಆದಂತಹ ನರಮೇಧಕ್ಕೆ ಭಾರತದಿಂದ ಈಗ ತಕ್ಕ ಉತ್ತರ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ನುಗ್ಗಿ 70 ಉಗ್ರರನ್ನ ಈಗ ಭಾರತ ಸಂಹಾರ ಮಾಡಿದೆ. ಆಗ್ಲೇ ಹೇಳಿದಾಗೆ ಉಗ್ರರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. 9 ನೆಲೆಗಳನ್ನ ಭಾರತ ಇದೀಗ ಸರ್ವನಾಶ ಮಾಡಿದೆ, ಕಂಪ್ಲೀಟ್ ಡೆಸ್ಟ್ರಾಯ್ ಮಾಡಿದೆ. 9 ಜಾಗಗಳನ್ನ ಗುರಿಯಾಗಿಸಿಕೊಂಡು ಈ 9 ಜಾಗಗಳಲ್ಲಿ ಒಂದು ಮೇಜರ್ ಟೆರರ್ ಕ್ಯಾಂಪ್ ಇದ್ದಾವೆ, ಟೆರರಿಸ್ಟ್ಗಳ ಅಡಗುತಾಣ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಂತಹ ಭಾರತೀಯ ಸೇನೆ ಅಂದ್ರೆ ಈ 2 ವಾರಗಳ ಕಾಲ, ಸುಮಾರು 14 ದಿನಗಳ ಕಾಲ ಏನೋ ಒಂದು ರಿಸರ್ಚ್ ಅನ್ನ ಮಾಡ್ತು, ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ತು. ಆ 9 ನೆಲೆಗಳನ್ನ ಈಗ ಭಾರತೀಯ ಸೇನೆ ಫೈಂಡ್ ಔಟ್ ಮಾಡಿ ಅದನ್ನ ಪತ್ತೆ ಹಚ್ಚಿ ಆ ಉಗ್ರ ಸ್ಥಳಗಳ ಮೇಲೆ, ಆ ಅಡಗುದಾಣಗಳ ಮೇಲೆ ದಾಳಿ ಮಾಡಿ ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಈ ಒಂದು ದಾಳಿಯಿಂದ ನಾಶವಾಗಿದ್ದಾರೆ. ಹಾಗೂ ಈ ನಂಬರ್ ಈಗ ಬರ್ತಿರುವಂತಹ ನಂಬರ್ ಅಷ್ಟೇ. ಇನ್ನು ಪಹಲ್ಗಾಮ್ ದಾಳಿ ನಡೆದಂತಹ 15 ದಿನಗಳಲ್ಲೇ, ಇವತ್ತಿಗೆ ಸುಮಾರು 15 ದಿನಗಳಾಯಿತು, 15 ದಿನಗಳಲ್ಲೇ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಭಾರತೀಯ ಸೇನೆ ಪಾಕ್ನ ಉಗ್ರರ ರುಂಡವನ್ನ ಚೆಂಡಾಡಿದೆ. ವಾಯುಸೇನೆ ಭಾರತೀಯ ಸೇನೆಯ ಜಂಟಿ ಕಾರ್ಯಾಚರಣೆಯಿಂದ 26 ಭಾರತೀಯರ ಸಾವಿಗೆ ಸುಮಾರು 3 ಪಟ್ಟು 26 ಜನ ಏನು ಪ್ರಾಣವನ್ನ ತೆತ್ತಿದ್ರು ನಮ್ಮ ಅಮಾಯಕ ಭಾರತೀಯ ನಾಗರಿಕರು, ಆ ಸಾವಿಗೆ 3 ಪಟ್ಟಷ್ಟು ಈಗ ಪ್ರಸ್ತುತವಾಗಿ ಸುಮಾರು 70ಕ್ಕೂ ಹೆಚ್ಚು ಉಗ್ರರು ನಾಶವಾಗಿದ್ದಾರೆ. 9 ದಾಳಿಗಳಲ್ಲಿ 8 ದಾಳಿ ಆಗಿರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ ಅತಿ ಹೆಚ್ಚು ಉಗ್ರರ ನೆಲೆ ಇರೋದು. ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಭಾರತ ದಾಳಿ ಮಾಡಿದೆ. 9 ಸ್ಥಳಗಳನ್ನ ಏನು ಗುರ್ತು ಮಾಡಿತ್ತು, ಆ 9 ಸ್ಥಳಗಳಲ್ಲಿ 8 ಸ್ಥಳಗಳು ಪಿಒಕೆಯಲ್ಲೇ ಇರೋದು. ಬಹವಲ್ಪುರ್ ಅನ್ನ ಹೊರತುಪಡಿಸಿ ಉಳಿದೆಲ್ಲ ದಾಳಿ ಆಗಿರೋದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೇ. ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಎಂಥ ಪ್ರದೇಶ ಅಂತಂದ್ರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಆ ಪ್ರದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಇದ್ದಾರೆ. ಸೊ ಆ ಜಾಗದಲ್ಲೇ 9 ಸ್ಥಳಗಳಲ್ಲಿ ಏನು ಗುರ್ತು ಮಾಡಿತ್ತು ಅದರಲ್ಲಿ 8 ಜಾಗ ಅದೇ ಪ್ರದೇಶದಲ್ಲಿರೋದು ಪಿಒಕೆಯಲ್ಲೇ. ಸೊ ಆ ಜಾಗವನ್ನ ಟಾರ್ಗೆಟ್ ಮಾಡಿ ಈಗ ಭಾರತ ಹೊಡೆದುರುಳಿಸಿರೋದು. ಇನ್ನು ರಫೇಲ್ ಯುದ್ಧ ವಿಮಾನ ಈ ಒಂದು ಅತ್ಯಾಧುನಿಕ
ಫ್ರಾನ್ಸ್ನ ಯುದ್ಧ ವಿಮಾನ ಬಳಸಿಕೊಂಡೇ ಈಗ ಭಾರತೀಯ ಸೇನೆ ದಾಳಿಯನ್ನ ಮಾಡಿರೋದು. 3 ಸೇನೆಗಳಿಂದ ಪಾಕ್ ವಿರುದ್ಧ ಒಂದು ಸಂಘಟಿತ ಅಟ್ಯಾಕ್ ಮಾಡಲಾಗಿದೆ. ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನ ಬಳಸಿಕೊಂಡೇ ಆಪರೇಷನ್ ಸಿಂಧೂರನ್ನ ಭಾರತೀಯ ಸೇನೆ ಈಗ ಆ ಒಂದು ಕಾರ್ಯಾಚರಣೆಯನ್ನ ಈಗ ಮುಗಿಸಿರೋದು, ಆರಂಭ ಮಾಡಿರೋದು ಕೂಡ. ರಫೇಲ್ ಯುದ್ಧ ವಿಮಾನವನ್ನ ಬಳಸಿಕೊಂಡು ಭಾರತೀಯ ವಾಯುಸೇನೆ ಒಂದು ನಿರ್ದಿಷ್ಟವಾದಂತಹ ಅಟ್ಯಾಕ್ ಅನ್ನ ಮಾಡಿದೆ. ಒಂದು ಆಪರೇಷನ್ ಕ್ಯಾರಿ ಔಟ್ ಮಾಡಿದ್ದು ಕೂಡ ಈ ಒಂದು ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನ ಯೂಸ್ ಮಾಡಿಕೊಂಡೆ. ರಫೇಲ್ ಯುದ್ಧ ವಿಮಾನಕ್ಕೆ ಸ್ಕ್ಯಾಲ್ಪ್ ಮಿಸೈಲ್ ಅನ್ನ ಬಳಸಿಕೊಂಡು ಒಂದು ದಾಳಿಯನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.